ಒಣಚಲು ಕಾಡಿನ ಆ ಮಳೆ ಮಂಜಿನ ಮಧ್ಯೆ ಟ್ರೆಕ್ಕಿಂಗ್ ಮಾಡಿ ಮುಗಿಸಿ ಮತ್ತೆ ಬುಲೆಟ್ ಹತ್ಕೊಂಡು ಮಡಿಕೇರಿ ಕಡೆ ಹೊರಟಿದ್ವಿ. ನಮ್ಮ ತಲೆಯಲ್ಲಿದ್ದದ್ದು ಒಂದೇ, ನಾಪೋಕ್ಲು ತನಕ ರೈಡ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೈಲು ಮುಹೂರ್ತ ಹಬ್ಬದಲ್ಲಿ ಭಾಗವಹಿಸಬೇಕು ಅನ್ನೋದು. ಆದರೆ ಸದ್ದಿಲ್ಲದೆ ಕಾಡು ದಾರಿಲಿ ನಮ್ಮ ಬಟ್ಟೆಯೊಳಗೆ ತೂರ್ಕೊಂಡು ರಕ್ತ ಹೀರ್ತಿದ್ದ ಜಿಗಣೆಗಳ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ದಾರಿನಲ್ಲಿ ಒಂದ್ ಕಡೆ ತಿಂಡಿ ತಿನ್ನೋದಕ್ಕೆ ಅಂತ ಬೈಕ್ ನಿಲ್ಲಿಸಿದಾಗಲೇ ಜಿಗಣೆಗಳನ್ನ ನೋಡ್ಕೊಂಡಿದ್ದು. ರಕ್ತ ಪೀಪಾಸ್ಗಳು ಕಣ್ರಿ ಅವು. ಊದ್ಬತ್ತಿ ಗಾತ್ರದಷ್ಟಿದ್ದ ಜಿಗಣೆಗಳು ರಕ್ತ ಹೀರ್ಕೊಂಡು ಹೆಬ್ಬೆರಳ ದಪ್ಪಕ್ಕೆ ಬೆಳೆದ್ಬಿಟ್ಟಿದ್ವು. ಇದು ನನ್ನ ರಕ್ತ ಹಂಚ್ಕೊಂಡಿದೆ. ಛೇ ಛೇ ಛೇ, 4 ಲವ್ ಲೆಟ್ರು ಬರೀಬಹುದಾದಷ್ಟು ರಕ್ತ. ಪ್ರೇಯಸಿ ಮುಂದೆ ತಗೊಂಡು ಹೋಗಿ ಪ್ರೇಮ ನಿವೇದನೆ ಮಾಡ್ಕೊಂಡಿದ್ರೆ ಆರಾಮಾಗಿ ಕರಗ್ಬಿಡ್ತಿದ್ಲೇನೋ. ಅಷ್ಟು ರಕ್ತ ಅನ್ಯಾಯವಾಗಿ ಜಿಗಣೆ ಪಾಲಾಯ್ತಲ್ಲ ಅನ್ನೋದೇ ಬೇಸರ ಕಣ್ರಿ. ಆಗಿದ್ದಾಯ್ತು ಅಂದ್ಕೊಂಡು ಹೊರಟ್ರೆ ಬೈಕೇ ಸ್ಟಾರ್ಟ್ ಆಗ್ತಿಲ್ಲ. ಮುನ್ನಾಭಾಯಿ ನೆನಪಾದ್ರು. ಬೆಂಗಳೂರಿನಲ್ಲೇ ಎಂಜಿನ್ ಕಟಕಟ ಅಂತ ಶಬ್ದ ಬರ್ತಾಯಿತ್ತು. 700 ಕಿಲೋಮೀಟರ್ ದಾರಿನ ಇದರಲ್ಲಿ ಸವಿಸಬಹುದಾ ಅಂತ ಕೇಳಿದ್ರೆ ಏನೂ ಆಗಲ್ಲ, ಹೋಗಿ ಬನ್ನಿ ನಾನಿದ್ದೀನಿ ಅಂತ ಅಭಯ ಬೇರೆ ಕೊಟ್ಟಿದ್ರು. ಪಾಪ ಈಗ ನನ್ನ ಬುಲೆಟ್ ಸ್ಟಾರ್ಟ್ ಆಗದೆ ಇರೋದಕ್ಕೆ ಅವ್ರದ್ದೇನು ತಪ್ಪಿಲ್ಲ ಬಿಡಿ. ಇದು ಬ್ಯಾಟರಿಗೆ ಸಂಬಂಧಿಸಿದ ಸಮಸ್ಯೆ. ಸ್ವಲ್ಪ ದೂರ ತಳ್ಳಿದ್ರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನೇರವಾಗಿ ರೂಮ್ಗೆ ಹೋಗಿದ್ದು ರೆಡಿಯಾಗಿದ್ದು. ಅಷ್ಟೊತ್ತಿನ ತನಕ ಮಲಗೆ ಇದ್ದ ಶಶಿನ ಕರ್ಕೊಂಡು ನಾಪೊಕ್ಲು ಕಡೆ ಹೊರಟಿದ್ದು. ಅಲ್ಲಿ ಮನು ಮುತ್ತಪ್ಪ ಅನ್ನೋರ್ ಮನೆಯಲ್ಲಿ ಕೈಲು ಮುಹೂರ್ತ ಅನ್ನೋ ಹಬ್ಬ ಇತ್ತು. ನಾಪೊಕ್ಲು ತಲುಪೋದಕ್ಕೆ ಒಂದು ಬೆಟ್ಟ ಹತ್ತಿ ಇಳಿಬೇಕು. ನನ್ನ ಬೈಕ್ನಲ್ಲಿ ಬ್ಯಾಟ್ರಿ ಸಮಸ್ಯೆ ಆದಾಗ ಒಂದು ಪ್ರಾಬ್ಲಮ್ ಅಂದರೆ ಇದನ್ನ ಸಾಧ್ಯ ಅಂದಷ್ಟು ಸ್ಪೀಡಾಗಿ ಓಡಿಸ್ಬೇಕು. ನಿಧಾನಕ್ಕೋದ್ರೆ ಎಂಜಿನ್ ಬಂದ್ ಆಗ್ಬಿಡುತ್ತೆ. ಈ ಘಾಟ್ ಸೆಕ್ಷನ್ನಲ್ಲಿ ಇದನ್ನ ಅದೆಷ್ಟು ಸ್ಪೀಡ್ನಲ್ಲಿ ಓಡಿಸೋಕ್ಕಾಗುತ್ತೆ ನೀವೇ ಹೇಳಿ. ಒಂದ್ ಕಡೆ ಅಂತೂ ರಸ್ತೆ ಪಕ್ಕದ ಮನೆಯಲ್ಲಿ ನನ್ನ ಬೈಕ್ನ ನಿಲ್ಲಿಸಿ ನಾನು ಸಂತೋಷ್ ಬೈಕ್ನ ಹತ್ಕೊಂಡ್ಬಿಡೋದು ಅನ್ನೋ ಯೋಚನೆ ಬಂದಿತ್ತು. ಬ್ಯಾಟ್ರಿ ಪ್ರಾಬ್ಲಮ್ ಅಲ್ಲ, ಕಾಯಿಲ್ ಪ್ರಾಬ್ಲಮ್ ಅದು. ನೋಡಿ ಇಂಡಿಕೇಟರ್ ಆನ್ ಆಗುತ್ತೆ. ಬ್ಯಾಟ್ರಿ ಡೌನ್ ಇದೆ. ಚಾರ್ಜ್ ಹಾಕೋದಂಗೆ ಮುಂದೆ ಊರಿದ್ಯಾ ಯಾವ್ದಾರು? ಕಾಯಿಲ್ ಗಾನ್ ಅನ್ಸುತ್ತೆ ಮೋಸ್ಟ್ಲಿ. ಆಫ್ ಆಗಿದೆ ಅಲ್ಲ, ತಳ್ಳಿ ಸ್ಟಾರ್ಟ್ ಆಗ್ಬೋದು. ಊರಿಗೋಗಿ ನಿಲ್ಸೋಣ ಮುಂದೆ. ಅಪ್ಪಿದ್ಯಾ? ಎಷ್ಟು ಹೋಗುತ್ತೆ ಅಷ್ಟು ಹೊಡೆಯೋಣ ಬನ್ನಿ. ಎಷ್ಟು ಹೋಗುತ್ತೆ ಅಷ್ಟು ಹೊಡೆಯೋಣ, ನೋಡೋಣ ಎಲ್ಲ. ಅಂತೂ ಇಂತೂ ಸದ್ಯ ಯಾವುದೇ ಸಮಸ್ಯೆನೇ ಇಲ್ಲದೆ ಮನು ಮುತ್ತಪ್ಪ ಅವರ ಮನೆಯನ್ನ ತಲುಪಿಸಿತ್ತು ನನ್ನ ಕುದುರೆ. ಅಲ್ಲಿ ಅವರ ಇಡೀ ಫ್ಯಾಮಿಲಿ ಹುರುಪ್ನಲ್ಲಿ ಹಬ್ಬ ಮಾಡ್ತಿತ್ತು. ಗದ್ದೆಯಲ್ಲಿ ಭತ್ತದ ಬೆಳೆಯ ಕೆಲಸ ಮುಗಿಸಿದ ಸಂತೋಷಕ್ಕೆ ಆಚರಿಸೋ ಹಬ್ಬ ಇದು ಕೈಲು ಮುಹೂರ್ತ. ಕೊಡವ ಕುಟುಂಬದವರ ಐನ್ ಮನೆ ಅಂತ ಕರೆಸಿಕೊಳ್ಳೋ ತಮ್ಮ ಪೂರ್ವಿಕರ ಮನೆಯಲ್ಲಿ ಒಂದು ಕಡೆ ಸೇರ್ತಾರೆ. ಎತ್ತು, ಕೃಷಿ ಸಾಮಗ್ರಿಗಳು, ಭತ್ತದ ಗದ್ದೆಗೆ ಪೂಜೆ ಮಾಡ್ತಾರೆ. ಮೋಜಿಗೋಸ್ಕರ ತೆಂಗಿನಕಾಯಿಗೆ ಗುರಿ ಇಟ್ಟು ಗುಂಡು ಹೊಡೆಯೋ ಕಾಂಪಿಟೇಷನ್ ಕೂಡ ಮಾಡ್ತಾರೆ. ಅದರಲ್ಲಿ ಕೊಡವರ ಹೆಣ್ಮಕ್ಳೇನು ಹಿಂದೆ ಬೀಳಲ್ಲ. ಇದನ್ನೆಲ್ಲ ನೋಡಿ ನಮ್ ಸಂತೋಷ್ ಕೂಡ ಒಂದು ಕೈ ಟ್ರೈ ಮಾಡ್ದ. ಇದೆಲ್ಲ ಮೋಜ್ ಮುಗಿದ್ಮೇಲೆ ಊಟದ ಸಮಯ. ಮಾಂಸ ಮದ್ಯ ಇಲ್ಲದೇನೆ ಕೊಡವರ ಊಟ ಪೂರ್ತಿ ಆಗೋದೇ ಇಲ್ಲ.
ಮೋಜಿಗಾಗಿ ಗುಂಡು ಹಾರಿಸಿದ್ದಾಯಿತು, ಮೋಜಿಗಾಗಿ ಗುಂಡು ಹಾಕಿದ್ದು ಆಯಿತು. ಈಗ ಏನಿದ್ರು ಊಟದ ಸರದಿ. ಕೊಡವರಲ್ಲಿ ಊಟದಲ್ಲಿ ನಾನು ಇಲ್ಲಿ ಗಮನಿಸಿದ ಹಾಗೆ ಮಾಂಸಾಹಾರ ಮತ್ತು ಅಕ್ಕಿ ತುಂಬ ಪ್ರಧಾನವಾದದ್ದು. ಅದರಲ್ಲಿ ಕೈಲು ಮುಹೂರ್ತದ ಸ್ಪೆಷಲ್ ಏನು ಅನ್ನೋದನ್ನು ಮನು ಮುತ್ತಪ್ಪ ಅವರ ಮಿಸ್ಸಸ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಡಮ್, ತಮ್ಮ ಹೆಸರು? ಹೌದು ಸರ್, ನನ್ನ ಹೆಸರು ರೀಟಾ ಮುತ್ತಪ್ಪ ಪಚ್ಚಟೊಳಂಡ. ಇವತ್ತು ನಾವು ವಿಶಿಷ್ಟವಾದ ಎಲ್ಲ ನೋಡ್ತಾ ಇದ್ರೆ ಎಷ್ಟು ದಿವಸದ ಪ್ರಿಪ್ರೇಷನ್ ಅಂತ? ನಾವು ಬೆಳಿಗ್ಗಿಂದ ನಮ್ಮ ಮನೆಯವರೆಲ್ಲ, ನಮ್ಮ ಮನೆ ಹೆಂಗಸರು ಮತ್ತು ಹಿರಿಯರು ಕಿರಿಯವರೆಲ್ಲ ಬಂದು ಇಲ್ಲೇ ನಾವು ರೆಡಿ ಮಾಡಿರುವಂಥ ಪದಾರ್ಥ ಇವೆಲ್ಲ. ಇದು ನಾವು ತಳೆ ಪುಟ್ಟು ಅಂತ ಹೇಳ್ತೀವಿ. ಬಹುಶಃ ನಮ್ಮ ಕಡೆ ಸಿಗೋ ತಟ್ಟೆ ಇಡ್ಲಿನ ಕಟ್ ಮಾಡಿ ನಾವು ಅದಕ್ಕೆ ತಳೆ ಪುಟ್ಟು ಅಂತ ಹೇಳ್ತೀವಿ. ಮತ್ತು ಇದು ಕಡುಬು, ಇವತ್ತಿನ ವಿಶಿಷ್ಟವಾದಂಥ ಪದಾರ್ಥ ಕಡುಬು. ಅಕ್ಕಿ ರವೆಯಿಂದ ಮಾಡಿ ನಾವು ಉಂಡೆ ಮಾಡಿ ಅದನ್ನು ಕಡುಬು ಮುಟ್ಟು ಅಂತ ಹೇಳ್ತೀವಿ. ಕಡುಬಿಗೆ ಸರಿ ಹೊಂದುವಂಥ ಸಾರು ಅಂದರೆ ಹಂದಿ ಮಾಂಸ. ಇದು ನಮ್ಮ ಇವತ್ತಿನ ವಿಶಿಷ್ಟವಾದಂಥ ಸಾರು. ಜೊತೆಗೆ ನಾವು ಚಿಕನ್ ಮಾಡಿದ್ದೀವಿ, ಕೋಳಿ. ಅಂದರೆ ಇದು ಇಡ್ಲಿಗೆ ಮತ್ತು ಕಡುಬಿಗೆ ಮತ್ತು ಆ ಕಡೆ ಇನ್ನೊಂದು ಐಟಮ್ಗೆ ಇದು ಕಾಂಬಿನೇಷನ್ ಚೆನ್ನಾಗಿ ಹೋಗ್ತದೆ. ಇದು ಕಡುಬಿಗೆ ತುಂಬ ಚೆನ್ನಾಗಿ ಆಗ್ತದೆ, ಚಿಕನ್ ಕೂಡ ಚೆನ್ನಾಗಿ ಹೋಗ್ತದೆ. ಇದು ಯಾಕೆ ನಂಗೆ ತುಂಬ ಅನ್ಯಾಯ ಅನ್ನಿಸ್ತದೆ ಮೇಡಮ್. ನನ್ನಂಥ ಪ್ಯೂರ್ ವೆಜಿಟೇರಿಯನ್ಸ್ ಏನು ಮಾಡೋದು? ಇಲ್ಲ, ನಾವು ವೆಜಿಟೇರಿಯನ್ ಬೇರೆ ಬೇರೆ ಸೆಕ್ಷನಲ್ಲಿ ಮಾಡಿದ್ದೀವಿ. ವೆಜಿಟೇರಿಯನ್ ಕೂಡ ಇದೆ. ಅಂದರೆ ಇದು ಯಾವುದು ನಮಗೆ ಇಷ್ಟ ಇಲ್ಲ, ನಮಗೆ ಇದು ಬೇಡ ಅಂತ ಹೇಳಿದರೆ ನಾವು ಸಾಂಬಾರು ಮತ್ತು ಅನ್ನ, ಪಲ್ಯ ಮತ್ತು ಸ್ವೀಟ್ ಕೂಡ ಇದೆ. ಸ್ವೀಟ್ ಕೂಡ ತಯಾರು ಮಾಡ್ಕೊಂಡು ಬಂದಿದ್ವಿ. ಯಾರ್ಯಾರಿಗೆ ಯಾವುದ್ಯಾವುದು ಖುಷಿ ಉಂಟು ಅದನ್ನು ಆರಿಸ್ಕೊಂಡು ತಿನ್ಬೋದು. ಕೊಡಗಿನಲ್ಲಿ ಸ್ಪೆಷಲಿ ಯಾವ ಮನೆಗೆ ಹೋದ್ರೂ ಅಕ್ಕಿ ರೊಟ್ಟಿ ಕಾಣೆ ಸಿಗ್ತದೆ. ಸೊ ಬೇರೆಯವರಿಗೆ ತುಂಬ ಇಷ್ಟ ಇದು. ಬೇರೆ ಕಡೆಯಿಂದ ಬಂದವರಿಗೂ ಅಷ್ಟೇ ತುಂಬ ಖುಷಿ ಪಡ್ತಾರೆ ಅವರು ಅಕ್ಕಿ ರೊಟ್ಟಿ ಮತ್ತು ಸ್ಪೆಷಲಿ ಪೋರ್ಕ್ ಕರಿ. ಇನ್ನು ಎಷ್ಟೊತ್ತಾಗುತ್ತೆ ಮೇಡಮ್ ಊಟ ಬಡಿಸೋಕ್ಕೆ? ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮದು ಭೋಜನ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಬಂದು ಇವಾಗ ರೆಡಿ ಆಗ್ತಾರೆ. ಸೊ ಈಗ ಭೋಜನದ ಸಮಯ. ಊಟ ಮುಗಿದ ಮೇಲೆ ಭರ್ಜರಿ ಡ್ಯಾನ್ಸು. ಸಾಂಪ್ರದಾಯಿಕ ಕೊಡವ ವಾದ್ಯಗಳ ಜೊತೆ ಈ ರ್ಯಾಪ್ ಮ್ಯೂಸಿಕ್ ಕೂಡ ಸೇರಿಸಿದ್ದಾರೆ. ಆ ಸಂಗೀತಕ್ಕೆ ಕೈಯಲ್ಲಿ ಆಯುಧ ಹಿಡ್ಕೊಂಡು ಒಂದು ಅಂದಾಜಿನ ಮೇಲೆ ಹೆಜ್ಜೆ ಹಾಕಿದ್ರೆ ಅದೇ ಕೊಡವ ಡ್ಯಾನ್ಸ್. ನಮ್ಮ ರೈಡ್ ಪರಿಪೂರ್ಣ ಅನಿಸಿದ್ದೆ ಕೈಲು ಮುಹೂರ್ತ ಹಬ್ಬದಲ್ಲಿ ಪಾಲ್ಗೊಂಡಾದ ಮೇಲೆ. ಪ್ರತಿ ಸಲ ನಮ್ಮ ಪಾಡಿಗೆ ನಾವು ಬುಲೆಟ್ ಹತ್ಕೊಂಡು ಹೋಗಿ ಅಂದುಕೊಂಡ ಜಾಗ ನೋಡಿ ಕೇಕೆ ಹೊಡೆದು ಮಜಾ ಮಾಡಿ ಬಂದುಬಿಡ್ತಿದ್ವಿ. ಆದರೆ ಈ ಸಲ ಕೊಡಗು ರೈಡ್ನಲ್ಲಿ ಅಲ್ಲಿನ ಕಲೆ ಸಂಸ್ಕೃತಿ ನೋಡೋದಕ್ಕೆ ಸಿಕ್ಕಿತ್ತು. ಕೊಡವರ ಲೈಫ್ ಸ್ಟೈಲ್ ಹೆಂಗಿದೆ ಅನ್ನೋದನ್ನು ನೋಡಿದ್ವಿ. ಆದರೆ ಒಂದು ಮಾತಂತರೂ ಸತ್ಯ, ಎವ್ರಿ ಗುಡ್ ಥಿಂಗ್ ಹ್ಯಾಸ್ ಎನ್ ಎಂಡ್. ಅದೇ ರೀತಿ ನಮ್ಮ ರೈಡ್ ಕೂಡ. ಹಬ್ಬ ಮುಗಿದ ಮೇಲೆ ವಾಪಸ್ ಬೆಂಗಳೂರು ತನಕ ರೈಡ್ ಮಾಡಬೇಕಿತ್ತು. ಒಂದು ಸಣ್ಣ ಬ್ರೇಕ್ನ ನಂತರ ಆ ರೈಡ್ ಹೆಂಗಿತ್ತು ಅನ್ನೋದನ್ನು ಹೇಳ್ತೀನಿ. Use my drugs.